ಕೋಕೋನಟ್ ರೈಸ್ ಮಾಡುವ ವಿಧಾನ: ಈರುಳ್ಳಿ, ಪುದೀನ, ಕೊತ್ತಂಬರಿ, ದ್ರಾಕ್ಷಿ, ಗೋಡಂಬಿ, ಹಸಿ ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಕ್ಕೆ ಲವಂಗ, ಪಲಾವ್ ಎಲೆ, ಕೊಕೊನಟ್ ಹಾಲು. ನಿಮ್ಗೆ ಇವಾಗ ಏನಾದರೂ ಆಗಲ್ಲ ಅಂದರೆ ಮೋರಲ್ಲಿ ಸಿಗುತ್ತೆ ಇದು ಕೊಕೊನಟ್ ಮಿಲ್ಕ್ ಅಂತ, ತಗೊಳ್ಳಿ. ಆಮೇಲೆ ಅಕ್ಕಿ, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ. ಗ್ಯಾಸ್ ಹಚ್ಚಿ ನಾವು ಕುಕ್ಕರ್ ಇಟ್ಟಿದ್ದೀವಿ. ಇವಾಗ ಎಣ್ಣೆ ಹಾಕ್ತಿದ್ದೀವಿ ಕುಕ್ಕರಿಗೆ. ಎಣ್ಣೆ ಕಾದಿದೆ ಅನಿಸುತ್ತೆ, ಈಗ ಚೆನ್ನಾಗಿ ಕಾದಿದೆ. ಇವಾಗ ನಾವು ಚಕ್ಕೆ ಮತ್ತು ಲವಂಗ ಹಾಕ್ಕೊತಿದ್ದೀವಿ. ಪಲಾವ್ ಎಲೆ, ಹಸಿ ಮೆಣಸಿನ್ಕಾಯಿ, ನಲ್ಲಿ ಒಂದು ಸೌಟ್ ಹಾಕ್ಬಿಟ್ಟು ಬಾಡಿಸ್ಕೊತಿದ್ದೀವಿ. ನೋಡಿ, ಮಿಕ್ಸ್ ಮಾಡ್ಕೊತಿದ್ದೀವಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ, ಮಿಕ್ಸ್ ಮಾಡ್ಕೊತಿದ್ದೀನಿ ಚೆನ್ನಾಗಿ. ದ್ರಾಕ್ಷಿ, ಗೋಡಂಬಿ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ. ಪುದೀನ, ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀವಿ. ನೋಡಿ, ಬಿಸಿ ಬಿಸಿಯಾದ ಕೊಕೊನಟ್ ರೈಸ್ ಮಾಡ್ತಿದ್ದೀವಿ. ನೋಡಿ, ಬಿಸಿ ಬಿಸಿಯಾದ ಕೊಕೊನಟ್ ರೈಸ್. ಸೇಮು ನಾನು ನಮ್ಮಮ್ಮ ಇಬ್ಬರು ನಿಂತ್ಕೊಂಡು ಎಣ್ಣೆ ಸಾಲಿಲ್ಲ ಅಂದ್ಬಿಟ್ಟು ಇನ್ನೊಂದು ಕಪ್ಪಷ್ಟು ಎಣ್ಣೆ ಹಾಕಿದ್ದಾರೆ. ಹಾಕಿದ್ದೀನಿ. ಈಗ ಚೆನ್ನಾಗಿ ಬೇಯಬೇಕು. ಕೆಂಪಗಾಗೋವರೆಗೂ ನಾವು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀವಿ. ನೋಡಿ ವೀಕ್ಷಕರೇ, ಕೊಕೊನಟ್ ರೈಸ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ತುಂಬ ಇಷ್ಟ ಆಗಿದ್ರೆ ಶೇರ್ ಬಟನನ್ನು ಪ್ರೆಸ್ ಮಾಡಿ. ಈರುಳ್ಳಿ ಕೆಂಪಾಗಿದೆ, ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಕೆಂಪಾಗಿದೆ ವೀಕ್ಷಕರೇ. ನಾನಿವಾಗ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ಹಾಲು ಹಾಕ್ತಿದ್ದೀನಿ. ನೋಡ್ರಿ, ಕುದಿಯಕ್ಕೆ ಸ್ಟಾರ್ಟ್ ಆಗ್ತಿದೆ. ಇವಾಗ ನಾವು ಅಕ್ಕಿಯನ್ನು ಹಾಕ್ತಾ ಇದ್ದೀವಿ. ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಕೊಕೊನಟ್ ರೈಸ್ ಘಮ ಘಮ ಅಂತ ಇದೆ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ಲಾಸ್ಟ್ಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದ್ದೀನಿ ವೀಕ್ಷಕರೇ. ನೋಡಿ, ಇವಾಗ ನಾವು ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಕೊತ್ತಂಬರಿ ಹಾಕ್ಬಿಟ್ಟು. ನೋಡಿ ವೀಕ್ಷಕರೇ, ಮಗಮ್ಮ ಅಂತಿದೆ. ನೋಡ್ರಿ ವೀಕ್ಷಕರೇ, 1.5 ಸ್ಪೂನ್ ಅಷ್ಟು ಉಪ್ಪು ಹಾಕೊಂತ ಇದ್ದೀನಿ. ಸ್ಪೂನ್ ಅಷ್ಟು ಉಪ್ಪು ಹಾಕಿದ್ದೀನಿ ವೀಕ್ಷಕರೇ. ಅದು ತೋರ್ಸಕ್ಕಾಗಿಲ್ಲ, ಸಾರಿ, ದಯವಿಟ್ಟು ಕ್ಷಮಿಸ್ಬಿಡಿ. ನಾನು ಕುಕ್ಕರನ್ನು ಮುಚ್ತಾ ಇದ್ದೀನಿ.
2 ವಿಷಲ್ ಅನ್ನು ಓಡಿಸ್ಬೇಕು. ನೋಡಿ ವೀಕ್ಷಕರೇ, ಕೊಕೊನೆಟ್ ರೈಸ್ ಈಗಾಗಿದೆ. ನಾನು ಆವಾಗಲೇ ತೋರಿಸ್ಕೊಟ್ನಲ್ವ, ಕೊಕೊನೆಟ್ ರೈಸ್ ಈಗಾಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಚಿಕನ್ ಫ್ರೈ ಹೇಗೆ ಮಾಡೋದನ್ನು ತೋರಿಸ್ಕೊಡ್ತೀನಿ ನಾನು. ಇದಕ್ಕೆ ಕೊಕೊನೆಟ್ ರೈಸ್ಗೆ ಇದ್ರ ಕಾಂಬಿನೇಷನ್ ಚೆನ್ನಾಗಿದೆ, ಚಿಕನ್ ಕರಿ. ನೋಡಿ ವೀಕ್ಷಕರೇ, ನೀವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.